ಏಳನೇ ಶತಮಾನದಲ್ಲಿ ಹುಟ್ಟಿದಂಥ ಇಸ್ಲಾಂ ಮತ್ತು 20ನೇ ಶತಮಾನದಲ್ಲಿ ಹುಟ್ಟಿದಂಥ ವಕ್ಫ್ ಬೋರ್ಡ್ ಈಗ ಕುಂಭಮೇಳ ನಡೆಯೋ ಜಾಗ ಕೂಡ ತಮ್ಮದು ಅಂತ ಹೇಳ್ತಾ ಇದೆ. ಅಂದ್ರೆ ಕುಂಭಮೇಳ ನಡೆಯೋ ಜಾಗ ವಕ್ಫ್ ಆಸ್ತಿ ಅಂತೆ. ಹೇ ಹಲೋ, ಇಲ್ಲಿ ಕೇಳಿ. ಕುಂಭಮೇಳ ಅನ್ನೋದು ಬಾಂಧವರಿಗಾಗಿ ನೆನ್ನೆ ಮೊನ್ನೆ ಶುರುವಾದ ಸಬ್ಸಿಡಿ ಹಜ್ ಯಾತ್ರೆ ಅಲ್ಲ. ಸುಮಾರು 5,000 ವರ್ಷಗಳ ಹಿಂದೆನೆ, ಅಂದ್ರೆ ಋಗ್ವೇದದ ಕಾಲದಲ್ಲೇ ಕುಂಭಮೇಳದ ಬಗ್ಗೆ ಉಲ್ಲೇಖ ಇದೆ. ಅಷ್ಟೇ ಅಲ್ಲ, ಜುಂಗ್ಝ್ಯಾಂಗ್ ಅನ್ನೋ ಚೀನಾದ ಪ್ರವಾಸಿಗನೊಬ್ಬ 6ನೇ ಶತಮಾನದಲ್ಲಿಯೇ ತನ್ನ ಡಾಕ್ಯುಮೆಂಟರಿಯಲ್ಲಿ ಕುಂಭಮೇಳದ ಬಗ್ಗೆ ಉಲ್ಲೇಖ ಮಾಡಿದ್ದಾನೆ. ನಮ್ಮ ಕಡೆ ಒಂದು ಗಾದೆ ಮಾತಿದೆ, ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ. ಸೊ ಉರಿಲಿ ಉರಿಲಿ, ಯಾಕಂದ್ರೆ ಇನ್ನು ಕೆಲವೇ ತಿಂಗಳಲ್ಲಿ ವಕ್ಫ್ ಬೋರ್ಡ್ಗೆ ಶ್ರದ್ಧಾಂಜಲಿ ಸಿಗಲಿದೆ. ಓಂ ಶಾಂತಿ. ಈ ಕಾರ್ಯಕ್ರಮವನ್ನ ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.